यशोधीर्यं निर्भयत्वं अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीफलमध्यस्था पूर्णबोधमतानुगाः श्रीकृष्णयाः नमस्ये मम आद्यन्वयार्थेष्वभिज्ञस्वराट् तेने हृदाय आदिकवये मुह्यन्ति यं सूरयः तेजो हरिमृदां यथा विनिमयो सर्वशान् स्वेन तदा निरस्तभाकं सत्यं धीमहि श्री ब्रह्मरुद्र प्रभृति सुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं श्रीपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि गुरुभ्यो नमः हरिः ओम् ಶ್ರೀಮದ್ಭಾಗವತದ ಪಂಚಮ ಸ್ಕಂಧದಲ್ಲಿ ಇವತ್ತು 6ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕ. ಕರೆಕ್ಟಾ? ಕೊನೆಯ ಶ್ಲೋಕ ಕೊನೆಯ ಶ್ಲೋಕ ನೋಡಬೇಕು. ನಿತ್ಯಾನು ಅದು ನೋಡಬೇಕು. ನಿತ್ಯಾನುಭೂತ ನಿಜ ಲಾಭ ನಿವೃತ್ತ ತೃಷ್ಣಃ ಶ್ರೇಯಸ್ಯ ತದ್ರಚನಯಾ ಚಿರಸುಪ್ತ ಬುದ್ಧೇಃ ಲೋಕಸ್ಯ ಯಃ ಕರುಣಯಾ ಭಯಮಾತ್ಮತಂ ಆಖ್ಯಾನ್ನಮೋ ಭಗವತೆ ಋಷಭಾಯ ತಸ್ಮೈ. ಋಷಭ ನಾಮಕನಾದಂತಹ ಭಗವಂತನನ್ನ ಆ ಋಷಭ ಸದಾ ತನ್ನ ಸ್ವರೂಪಭೂತವಾದ ಆನಂದವನ್ನೇ ಅನುಭವಿಸ್ತಾ ಬಾಹ್ಯವಾದ ಅಭಿಲಾಷೆಗಳನ್ನೆಲ್ಲ ಸದಾಕಾಲ ದೂರ ಮಾಡಿಕೊಂಡಿರ್ತಕ್ಕಂಥವನು. ಆದ್ರಿಂದ ತಾನು ಈ ಭೂಮಿಯಲ್ಲಿ ಅವತಾರವನ್ನ ಮಾಡೋದ್ರಿಂದಲೂ ಕೂಡ ಅವನಿಗೆ ಏನೂ ಅದರಿಂದ ಪ್ರಯೋಜನ ಇಲ್ಲ. ಭಗವಂತನ ಎಲ್ಲ ಅವತಾರಗಳು ಕೂಡ ಹಾಗೆ. ಅವನು ಯಾವುದೇ ಅವತಾರಗಳನ್ನ ಭೂಮಿಯಲ್ಲಿ ತಾಳಿದ್ರೂ ಕೂಡ ಅವನು ಅವತಾರವನ್ನ ಮಾಡಿದ್ರಿಂದ ಅವನಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ, ಅವನಿಗೆ ಅದರಿಂದ ಏನೂ ಆಗಬೇಕಾದದ್ದಿಲ್ಲ. ಅವನಿಗೆ ಸದಾ ನಿತ್ಯ ಸ್ವರೂಪ ಆನಂದ ಅನುಭವಿಸ್ತಾನೆ ಇರ್ತಕ್ಕಂಥವನು. ಬಾಹ್ಯ ಅಭಿಲಾಷೆಗಳು ಯಾವುದು ಅವನಿಗಿಲ್ಲ. ಯಾವುದೇ ರೀತಿಯಾದ ಬಾಹ್ಯಾಭಿಲಾಷೆಗಳು ಕೂಡ ಇಲ್ಲ ಅಂದಮೇಲೆ ಅವನು ಅವತಾರ
ಅವನಿಗೆ ಏನು ಲಾಭ ಇಲ್ಲ ಅಂತ ಗೊತ್ತಾಗ್ತದೆ. ನಿತ್ಯ ಅನುಭೂತ ನಿಜ ಲಾಭ ನಿವೃತ್ತ ತೃಷ್ಣ. ನಿಜ ಲಾಭ ನಿವೃತ್ತ, ತನಗೆ ಯಾವುದೇ ರೀತಿಯಾದ ಲಾಭ ಇಲ್ಲ. ನಿತ್ಯ ತೃಷ್ಣ, ಅವನು ಯಾವಾಗಲೂ ಕೂಡ ಪರಿಪೂರ್ಣ ಆನಂದ ಅನುಭವವನ್ನ ಅನುಭವಿಸ್ತಾನೆ ಇರ್ತಕ್ಕಂಥವನು. ಆದ್ರೆ ಅವನು ಅವತಾರವನ್ನ ಮಾಡೋದ್ರಿಂದ ಸಜ್ಜನರಿಗೆ ಲಾಭ ಇದೆ. ಆದರೆ ಸಜ್ಜನರು ಮೋಕ್ಷವನ್ನ ಪಡೆಯಬೇಕು ಅನ್ನೋ ಅಭಿಲಾಷೆ ಇದ್ರೂ ಕೂಡ ಆ ಮೋಕ್ಷಕ್ಕೆ ಯಾವುದು ಸರಿಯಾದ ಮಾರ್ಗ ಅಂತನ್ನೋದನ್ನ ಕಾಣದೆ ಮೋಕ್ಷಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಕರ್ಮ ಮಾರ್ಗದಲ್ಲೇ ಮುಳುಗಿ ಆ ಕರ್ಮ ಮಾರ್ಗವನ್ನೇ ಅನುಸರಣೆ ಮಾಡ್ತಾ ಅನಾದಿ ಕಾಲದಿಂದ ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿ ಬಿಟ್ಟಿರ್ತಾರೆ. ಅಂತಹ ಸಜ್ಜನರನ್ನ ಕಂಡು ಅವರ ಮೇಲಿನ ಕೃಪೆಯಿಂದ, ಲೋಕಸ್ಯ ಯಹ ಕರುಣಯ, ಅಂತಹ ಸಜ್ಜನರ ಮೇಲಿನ ಕರುಣೆಯಿಂದಲೇನೆ ಅವರಿಗೆ ಈ ಸಂಸಾರದ ಭಯ ಪರಿಹಾರವನ್ನ ಮಾಡತಕ್ಕಂತಹ ಭಗವಂತನ ಅಪರೋಕ್ಷ ಸಾಧನವನ್ನ ಉಪದೇಶ ಮಾಡಿದವನು ಈ ಋಷಭ. ಅವನು ಮಾಡುವ ಆ ಉಪದೇಶದಿಂದ ಅವನಿಗೇನು ಆಗಬೇಕಾಗಿಲ್ಲ, ಸಜ್ಜನರ ಮೇಲಿನ ಕರುಣೆ. ಕರುಣಯ ಅಭಯಂ ಆತ್ಮಲೋಕಂ ಆಖ್ಯನ್. ಆಖ್ಯಾನ್ ಅಂದ್ರೆ ಅವನೇನ್ ಮಾಡ್ತಾ ಇದ್ದಾನೆ, ಉಪದೇಶ ಮಾಡ್ತಾ ಇದ್ದಾನೆ. ಯಾರಿಗೆ? ಸಜ್ಜನರಿಗೆ. ಅವ್ರು ಎಂಥವರು ಸಜ್ಜನರು? ಚಿರಸುಪ್ತ ಬುದ್ಧೇಹೆ ಶ್ರೇಯಸಿ ಅತದ್ರಚನಯ ಚಿರಸುಪ್ತ ಬುದ್ಧೇಹೆ. ನಿಜವಾದ ಶ್ರೇಯಸ್ಸು ಯಾವುದು, ಆ ಶ್ರೇಯಸ್ಸಿಗೆ ಸಾಧನ ಯಾವುದು ಅಂತನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳದೆ ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿ ಬಿಟ್ಟಿದ್ದಾರೆ. ಅಂತಹ ಸಜ್ಜನರು ಕರ್ಮ ಮಾರ್ಗವನ್ನೇ ಮಾಡ್ತಾ ಇದ್ದಾರೆ ಮತ್ತು ಅದು ಮೋಕ್ಷಕ್ಕೆ ವಿರೋಧಿಯಾಗಿದೆ. ಅದನ್ನ ಕಾಣದೆ ಮತ್ತು ಆ ಕರ್ಮ ಮಾರ್ಗದಲ್ಲಿ ಮುಳುಗ್ತಾ ಇದ್ದಾರೆ. ಅಂತಹ ಯಾವ ಸಜ್ಜನರಿದ್ದಾರೆ ಅಂಥವರ ಮೇಲಿನ ಕರುಣೆಯಿಂದ ಅವರಿಗೆ ಆ ಅಪರೋಕ್ಷ ಸಾಧನವನ್ನ, ಭಗವಂತನ ಅಪರೋಕ್ಷಕ್ಕೆ ಯಾವುದು ಸಾಧನವೋ ಅಂತಹ ಸಾಧನವನ್ನ ಉಪದೇಶ ಮಾಡ್ತಾ ಅವನು ಈ ಭೂಮಿಯಲ್ಲಿ ಅವತಾರವನ್ನ ಮಾಡಿದ್ದು. ಅಂತಹ ಭಗವಂತನಾದ ಋಷಭದೇವನಿಗೆ ನಮಸ್ಕಾರ. ಭಗವತೆ ಋಷಭಾಯ ತಸ್ಮೈ ಅಂತ ಹೀಗೆ ಆ ಋಷಭನ ಸ್ತೋತ್ರವನ್ನ ಮುಗಿಸ್ತಾ ಇದ್ದಾರೆ. ನಿತ್ಯಾನುಭೂತ ನಿಜ ಲಾಭ ನಿವೃತ್ತ ತೃಷ್ಣಃ ಶ್ರೇಯಸ್ಯ ತದ್ರಚನಯಾ ಚಿರಸುಪ್ತ ಬುದ್ಧೇಃ ಲೋಕಸ್ಯ ಯಃ ಕರುಣಯಾ ಭಯಮಾತ್ಮಲೋಕಂ ಆಖ್ಯಾನ್ ನಮೋ ಭಗವತೆ ಋಷಭಾಯ ತಸ್ಮೈ. इति श्रीमद्भागवते महापुराणे पारमहंस्याम् अष्टादशसहस्रां संहितायां वैयासिक्यां पंचमस्कन्धे षष्ठोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಪಂಚಮಸ್ಕಂದದ 6ನೇ ಅಧ್ಯಾಯ ಮುಗಿತು. ಮುಂದೆ 7ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಉವಾಚ. ಭರತಸ್ತು ಮಹಾಭಾಗವತೋ ಯದಾ ಭಗವತಾ ಅವನಿತಳ ಪರಿಪಾಲನಾಯ ಸಂಚಿಂತಿತಃ ತದನುಶಾಸನಪರಃ ಪಂಚಜನೀಂ ವಿಶ್ವರೂಪ ದುಹಿತರಂ ಉಪಯೇಮೆ. ಶುಕಾಚಾರ್ಯರು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಪರೀಕ್ಷಿತ್ ರಾಜನನ್ನ ಕುರಿತು ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಈ ಭರತನ ಒಂದು ಚರಿತ್ರೆಯನ್ನ ಹೇಳಬೇಕು ಅಂತ ಹೊರಟಿದ್ದಾರೆ. ಋಷಭನ ಚರಿತ್ರೆಯನ್ನ ಮುಗಿಸಿ ಆ ಋಷಭನ 100 ಜನ ಮಕ್ಕಳಲ್ಲಿ ಮೊದಲನೆಯವನು ಭರತ.
ಮಹಾಭಾಗವತ ಅವನು. ಭರತಸ್ತು ಮಹಾಭಾಗವತಃ, ಮಹಾವಿಷ್ಣು ಭಕ್ತ, ಮಹಾಭಗವದ್ಭಕ್ತ ಆ ಭರತ. ಅವನು ಈ ಭೂಮಿಯನ್ನ ಆಳಬೇಕು ಅಂತ ಋಷಭನ ಸಂಕಲ್ಪ. ಹಾಗಾಗಿ ಆ ಋಷಭ ಇವನಿಗೆ, ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಭರತ ಭಗವಂತನ ತಂದೆಯಾದಂತಹ ಭಗವಂತನ ಆದೇಶವನ್ನ ಶಿರಸ ವಹಿಸಿದ. ಅವನಿತಳ ಪರಿಪಾಲನಾಯ ಸಂಚಿಂತಿತ ತದನುಶಾಸನ ಪರಃ. ಆ ಆದೇಶ ಏನಿದೆ, ಭಗವಂತನ ಆದೇಶ, ಅದನ್ನ ಶಿರಸಾವಹಿಸಿ ಈ ಭರತ ಏನು ಮಾಡಿದ, ಆ ಒಂದು ರಾಜ್ಯಭಾರದ ಜವಾಬ್ದಾರಿಯನ್ನು ವಹಿಸಿಕೊಂಡ. ಮುಂದೆ ವಿಶ್ವರೂಪಾಚಾರ್ಯರ ಮಗಳಾದಂತಹ ಪಂಚಜನಿ ಎಂಬತಕ್ಕಂಥವಳನ್ನ ಮದುವೆ ಮಾಡಿಕೊಂಡ. ಪಂಚಜನೀಂ ವಿಶ್ವರೂಪ ದುಹಿತರಂ, ವಿಶ್ವರೂಪನ ಪುತ್ರಿ, ವಿಶ್ವರೂಪ ದುಹಿತರ, ವಿಶ್ವರೂಪನ ಮಗಳಾದಂತಹ ಪಂಚಜನಿ ಎಂಬತಕ್ಕಂಥವಳನ್ನ ಮದುವೆ ಮಾಡಿಕೊಂಡಿದ್ದಾನೆ ಭರತ. ಭರತಸ್ತು ಮಹಾಭಾಗವತೋ ಯದಾ ಭಗವತಾ ಅವನಿತಳ ಪರಿಪಾಲನಾಯ ಸಂಚಿಂತಿತಃ ತದನುಶಾಸನಪರಃ ಪಂಚಜನೀಂ ವಿಶ್ವರೂಪ ದುಹಿತರಂ ಉಪಯೇಮೆ. ತಸ್ಯಾಮು ಹವಾ ಆತ್ಮಜಾನ್ ಕಾರ್ಸ್ನೇನ ಅನುರೂಪಾನ್ ಆತ್ಮನಃ ಪಂಚ ಜನಯಾಮಾಸ. ಭೂತಾದಿಹಿ ಇವ ಭೂತ ಸೂಕ್ಷ್ಮಾಣಿ ಸುಮತಿಂ ರಾಷ್ಟ್ರಭೃತಂ ಸುದರ್ಶನಂ ಆವರಣಂ ಧೂಮ್ರಕೇತುಂ ಇತಿ. ಭರತ ಆ ಪಂಚಜನಿ ಎಂಬತಕ್ಕಂಥವಳಲ್ಲಿ 5 ಜನ ಮಕ್ಕಳನ್ನ ಪಡೆದ ಅಂತ ಹೇಳ್ತಾ ಇದ್ದಾರೆ. ಆ 5 ಜನರು ಕೂಡ ತನ್ನಂತೆನೇ ಇದ್ರು, ತನ್ನಗೆ ಅನುರೂಪರಾಗಿದ್ರು. ಭರತನ ಮಕ್ಕಳು 5 ಜನ ಆ ಪಂಚಜನಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅದು ಹೇಗೆ ಅಂದ್ರೆ, ಪಂಚ ತನ್ಮಾತ್ರೆಗಳನ್ನ ತಾಮಸ ಅಹಂಕಾರ ಹೇಗೆ ಹುಟ್ಟಿಸ್ತದೋ ಅದರಂತೆ ಎಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಭೂತಾದಿಹಿ ಇವ ಭೂತ ಸೂಕ್ಷ್ಮಾಣಿ, ಪಂಚಭೂತಗಳು, ಪಂಚಭೂತಗಳ ಸೂಕ್ಷ್ಮ ಪಂಚ ತನ್ಮಾತ್ರಗಳು. ಆ ಪಂಚ ತನ್ಮಾತ್ರಗಳು ತಾಮಸ ಅಹಂಕಾರದಿಂದ ಹುಟ್ಟುತ್ತವೆ. ಹಾಗೆ ತಾಮಸ ಅಹಂಕಾರ ಪಂಚ ತನ್ಮಾತ್ರಗಳನ್ನ ಹೇಗೆ ಹುಟ್ಟಿಸ್ತದೋ ಅದರಂತೆ ಈ ಭರತನು ಕೂಡ ಪಂಚಜನಿಯಲ್ಲಿ 5 ಮಕ್ಕಳನ್ನ ಹುಟ್ಟಿಸಿದ. ಆ 5 ಮಕ್ಕಳು ಕೂಡ ತನಗೆ ಅನುರೂಪರಾಗಿದ್ರು. ಕಾರ್ಸ್ನೇನ ಅನುರೂಪಾನ್, ತನಗೆ ಪೂರ್ಣವಾಗಿ ಅನುರೂಪರಾಗಿದ್ರಂತೆ. ಕಾರ್ಸ್ನೇನ ಅಂದ್ರೆ ಪೂರ್ಣವಾಗಿ ತನಗೆ ಅನುರೂಪರಾಗಿರ್ತಕ್ಕಂತಹ 5 ಜನ ಮಕ್ಕಳನ್ನ ಪಡೆದಿದ್ದಾನೆ ಭರತ. ಅವರ ಹೆಸರು ಸುಮತಿ, ರಾಷ್ಟ್ರಭೃತ್, ಸುದರ್ಶನ, ಆವರಣ, ಧೂಮ್ರಕೇತು ಅಂತ ಹೀಗೆ 5 ಜನ ಮಕ್ಕಳು. ಆ 5 ಜನರ ಮಕ್ಕಳ ಹೆಸರನ್ನ ಹೇಳ್ತಾ ಇದ್ದಾರೆ. ಸುಮತಿಂ, ರಾಷ್ಟ್ರಭೃತಂ, ಸುದರ್ಶನಂ, ಆವರಣಂ, ಧೂಮ್ರಕೇತುಂ ಇತಿ. ಈ 5 ಜನ ಮಕ್ಕಳು ಪಂಚ ತನ್ಮಾತ್ರಗಳಂತೆ, ಅತಾಮಸ ಅಹಂಕಾರದಿಂದ ಹುಟ್ಟಿದ ಪಂಚ ತನ್ಮಾತ್ರಗಳು ಹೇಗೋ ಹಾಗೆ ಭರತನಿಂದ ಈ ಪಂಚಜನಿ ಎಂಬತಕ್ಕಂಥವಳಲ್ಲಿ ಹುಟ್ಟಿದ 5 ಮಕ್ಕಳು. ತಸ್ಯಾಮು ಹವಾ ಆತ್ಮಜಾನ್ ಕಾರ್ಸ್ನೇನ ಅನುರೂಪಾನ್ ಆತ್ಮನಃ ಪಂಚ ಜನಯಾಮಾಸ. ಭೂತಾದಿಹಿ ಇವ ಭೂತ ಸೂಕ್ಷ್ಮಾಣಿ ಸುಮತಿಂ ರಾಷ್ಟ್ರಭೃತಂ ಸುದರ್ಶನಂ ಆವರಣಂ ಧೂಮ್ರಕೇತುಂ ಇತಿ. ಆಂಜನಾಭಂ ನಾಮ ಏತದ್ವರ್ಷಂ ಭಾರತಂ ಇತಿ ಯತಃ ಆರಭ್ಯ ವ್ಯಪದಿಶಂತಿ. ಇದುವರೆಗೆ ನಮ್ಮ ದೇಶಕ್ಕೆ ಆಂಜನಾಭ ಅಂತ ಹೆಸರಿತ್ತು.
ಅದನ್ನು ಹಿಂದೆ ಹೇಳಿದ್ದಾರೆ. ಅಂಜನಾಭ ಅಂತನ್ನೋದು ಋಷಭನ ಹೆಸರು, ಅವನಿಂದ ಈ ದೇಶಕ್ಕೆ ಆಂಜನಾಭ ಅಂತ ಹೆಸರು ಬಂತು ಅಂತ ಹಿಂದೆ ಹೇಳಿದ್ದಾರೆ. ಆ ಆಂಜನಾಭ ಎಂತ ಪ್ರಸಿದ್ಧವಾಗಿರ್ತಕ್ಕಂತಹ ಈ ದೇಶವನ್ನ ಈ ಭರತ ಯಾವಾಗ ಆಳ್ಲಿಕ್ಕೆ ಪ್ರಾರಂಭ ಮಾಡಿದನೋ ಅವನ ಆಳ್ವಿಕೆಯಿಂದ ಇದಕ್ಕೆ ಭಾರತ ಅಂತ ಹೆಸರು ಬಂತು. ಭಾರತಂ ಇತಿ ಯತಃ ಆರಭ್ಯ ವ್ಯಪದಿಶಂತಿ. ಯಾವ ಈ ಭರತನ ಆಳ್ವಿಕೆಯಿಂದ ಆರಂಭ ಮಾಡಿಕೊಂಡು ಈ ದೇಶವನ್ನ ಭಾರತ ಎಂಬುದಾಗಿ ಕರೆದ್ರೋ ಅಂತಹ ಒಂದು ಆಳ್ವಿಕೆ ಅದು ಈ ಭರತನ ಆಳ್ವಿಕೆ. ಆಂಜನಾಭಂ ನಾಮ ಏತದ್ವರ್ಷಂ ಭಾರತಂ ಇತಿ ಯತ ಆರಭ್ಯ ವ್ಯಪದಿಶಂತಿ. ಸಹಿ ಬಹುವಿನ್ ಮಹೀಪತಿ ಪಿತೃಪಿತಾಮಹವತ್ ಉರುವತ್ಸಲತಯಾ ಸ್ವೇ ಸ್ವೇ ಕರ್ಮಣಿ ವರ್ತಮಾನಾಃ ಪ್ರಜಾಃ ಪರ್ಯಪಾಲಯತ್. ಈ ಭರತ ಚಕ್ರವರ್ತಿ ಮಹಾ ಪ್ರಾಜ್ಞನಾಗಿರ್ತಕ್ಕಂತಹ ರಾಜ. ಬಹುವಿತ್, ಬಹಳ ತಿಳ್ಕೊಂಡಿದ್ದ, ಬಹಳಷ್ಟು ತಿಳ್ಕೊಂಡಂತಹ ದೊಡ್ಡ ಚಕ್ರವರ್ತಿಯಾಗಿದ್ದ ಭರತ. ಎಲ್ಲ ಪ್ರಜೆಗಳನ್ನು ಕೂಡ ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ಪರಿಪಾಲನೆ ಮಾಡಿದ. ಪಿತೃ ಪಿತಾಮಹವತ್, ತನ್ನ ತಂದೆ ಮತ್ತು ತಾತಂದಿರು ಅವರೆಲ್ಲ ಹೇಗೆ ಈ ದೇಶವನ್ನ ಪಾಲನೆ ಮಾಡಿದರೋ ಅದರಂತೆ ಅಂತ. ಪಿತೃಪಿತಾಮಹರೆಲ್ಲರೂ ಕೂಡ ಹೇಗೋ ಹಾಗೆ ಸ್ವೇ ಸ್ವೇ ಕರ್ಮಣಿ ವರ್ತಮಾನಾಹ, ತಮ್ಮ ತಮ್ಮ ವಿಹಿತವಾದ ಕರ್ಮಾಚರಣೆಗಳನ್ನ ಮಾಡ್ತಾ ಪ್ರಜೆಗಳು ಇರುವಂತೆ ಎಲ್ಲರನ್ನೂ ಕೂಡ ಚೆನ್ನಾಗಿ ತನ್ನ ಮಕ್ಕಳಂತೆ ಬಹು ವಾತ್ಸಲ್ಯದಿಂದ ಈ ದೇಶವನ್ನ ಪರಿಪಾಲನೆ ಮಾಡಿದ. ಎಲ್ಲಾ ಪ್ರಜೆಗಳು ಕೂಡ ತಮ್ಮ ತಮ್ಮ ಕರ್ಮಾಚರಣೆಗಳನ್ನ ವಿಹಿತವಾದ ಸಮಯದಲ್ಲಿ ಮಾಡ್ತಾ ಇದ್ರು. ಆ ರೀತಿ ಮಾಡುವಂತ